ಈ ನಮ್ಮ ಬಿ ಜೆ ಪಿಲಿ ಒಂದು ಮೋರ್ಚಾ ಶುರುವಾಗಿದೆ, ಹೊಸ ಮೋರ್ಚಾ. ಅದು ಸಿದ್ದರಾಮಯ್ಯ ಮೋರ್ಚಾ. ಬಿ ಜೆ ಪಿ ಇವ್ಯಾವ ಯತ್ನಾಳ್ ಇವೆಲ್ಲ ಸಿದ್ದರಾಮಯ್ಯನ ಪರವಾಗಿ ಕೂತಾವೆ. ಯತ್ನಾಳು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಇವು ಸಿದ್ದರಾಮಯ್ಯನ ಪರವಾಗಿ ಏನು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯ? ಅಯೋಗ್ಯ ಯಾವ ಸೀಮೆಯವರು ನಿಂತು ಪಕ್ಷಾತೀತವಾಗಿ ನಾವು ಸಿದ್ದರಾಮಯ್ಯನ ಜೊತೆ ಇದ್ದೀವಿ ಅಂತ ಯತ್ನಾಳ್ ಇವತ್ತು ಬೆಳಗ್ಗೆನೂ ಹೇಳಿದ್ದಾರೆ. ನಿಮಗೇನು ಮಾನ ಮರ್ಯಾದೆ ಇಲ್ವೇನು? ನಿಮ್ಗೆ ಸ್ವಲ್ಪ ಒಂದು ಪಕ್ಷದ ನಾಯಕರು ಅಂತ ಹೇಳ್ತಿರೋದು, ಒಂದು ಪಕ್ಷದ ಇದೇನಪ್ಪ ಅಂದರೆ ಈ ಮೂಢ ಮನಸ್ಸುಗಳನ್ನು ಬೇರೆ ಕಡೆ ತಿರುಗಿಸುವಂಥ ಪ್ರಯತ್ನ ಇದರಿಂದ ನಡೀತಾ ಇದೆ. ಏನಿಲ್ಲ, ಮೂಢ ಕರ್ನಾಟಕದ ಎಂಥ ಮೂಢನ ತಲೆಗೆ ಹೋಗಿ ಸೀಲ್ ಹೊತ್ಬಿಟ್ಟಿದೆ ಈಗ. ಯಾರೇನು ಮಾಡೋಕ್ಕಾಗಲ್ಲ, ಯಾರೇನು ಮಾಡೋಕ್ಕಾಗಲ್ಲ. ಅದರಿಂದ ನಾಚಿಕೆ ಆಗಬೇಕು. ಯಾರಿಗೆ? ಈ ಯತ್ನಾಳು, ಜಾರಕಿಹೊಳಿ, ಈ ಪ್ರತಾಪ್ ಸಿಂಹ. ಮಹಿಷಾಸುರ ಬೇಡ, ನೀನೇ ಒಬ್ಬ ಮಹಿಷಾಸುರ. ಊರಲ್ಲಿರೋ ಮಹಿಷಾಸುರ ಇದು ನೋಡಿ ಏನಾಗಿರಲಿ. ಈ ಮೂಡಾದಲ್ಲಿ 8 ಜನ ಮಹಿಷಾಸುರವ್ರೆ. ನಿನಗೆ ಆ ಶಕ್ತಿ ಇದೆಯಾ ಪ್ರತಾಪ್ ಸಿಂಹ? ನೀನು ಯಾಕೆ ಚಮಚಾಗಿರಿ ಆಗ್ಬಿಟ್ಟು ಒಬ್ಬ ಎಕ್ಸ್ ಪಾರ್ಲಿಮೆಂಟ್ ಮೆಂಬರ್, 2 ಸರಿ ಮೆಂಬರ್ ಆದರು. ನಾವು ಇದೆಲ್ಲ ಯಾವ 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 ಸುಖಕ್ಕೋಸ್ಕರ ಅಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದೀವಿ? ನಾಚಿಕೆ ಆಗಬೇಕು ನಿಮಗೆ. ಹಾಗಾಗಿ ನಾನು ಕೊನೆಯದಾಗಿ ಎಲ್ಲ ಹೋಗಿದ್ದೇವೆ. ರಾಜಭವನ, ರಾಜ್ಯಪಾಲರು, ಕೋರ್ಟು, ಲೋಕಾಯುಕ್ತ ಇವೆಲ್ಲ ಮುಗಿದಿದ್ದಾವೆ. ಅವೆಲ್ಲವೂ ಕೂಡ ನ್ಯಾಯವನ್ನು ಎತ್ತಿ ಹಿಡಿದಿದ್ದಾವೆ. ಅದ್ರ ಜೊತೆಗೆ ನಾನು CBIನ ಒತ್ತಾಯ ಮಾಡ್ತಾಯಿದ್ದೀನಿ. CBI ಮಸ್ಟ್ intervene in this case. This is not just a case. This is a case where the Chief Minister of State involved. ಸುಲಭವಾಗಿ. ಹಾಗಾಗಿ ನಾನು ಆಮೇಲೆ ನೀವು ಸುಮ್ಮನೆ ಸಿದ್ದರಾಮಯ್ಯನವರು ಏನೇನೋ ಮಾತಾಡ್ತಾರೆ. ನನ್ನನ್ನು ಯಾರು ಜಗ್ಗಿಸ್ತಾರೆ? ನಾನು ಯಾರಿಗೂ ಬಗ್ಗೋದಿಲ್ಲ, ನಾನು ಯಾರಿಗೂ ಜಗ್ಗೋದಿಲ್ಲ, ನಾನು ಯಾರಿಗೂ ಹೆದರೋದಿಲ್ಲ. ಹಂಗಾರೆ ಕಾನೂನು ಏನು ಇಲ್ವೇನಲ್ವಾ? ಕಾನೂನಿಗೆ ಹೆದರಲ್ವಾ? ನ್ಯಾಯಕ್ಕೆ ಹೆದರಲ್ವಾ? ನೀತಿಗೆ ಹೆದರಲ್ವಾ? ಯಾರಿಗೂ ಹೆದರೋದಿಲ್ಲ ಅಂದರೆ ಏನು? ಒಬ್ಬ ಚೀಫ್ ಮಿನಿಸ್ಟ್ರು, ಯು ಆರ್ ಎ ಕಲ್ಪ್ರೀಟ್. ನೀವೊಬ್ಬ ಅಪರಾಧಿ. ಇವತ್ತು ರಾಜ್ಯದ ಜನರಿಗೆ ಒಬ್ಬ ಮುಖ್ಯಮಂತ್ರಿ ಅಪರಾಧಿಯಾಗಿ ನಿಂತು ನಾನು ಯಾರಿಗೂ ಹೆದರಲ್ಲ. ನಿನ್ನ ಅಪರಾಧ ಸ್ಥಾನದಲ್ಲಿ ಇಟ್ಟಿರೋದು ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು. ಹಾಗಾಗಿ ದಯಮಾಡಿ ಇದೆಲ್ಲ ನಿಲ್ಲಿಸ್ರಿ. ದಯಮಾಡಿ ಈ ಕೇಸನ್ನು CBIಗೆ ಒಪ್ಪಿಸ್ಬಿಟ್ಟಿದೆ. CBIನವರು ಮಸ್ಟ್ ಟೇಕ್ ದ ಲೀಡ್ ನಮ್ಮ ರಾಜ್ಯದ ಜನಕ್ಕೆ. ಯಾಕೆಂದರೆ ಇಡೀ ದೇಶ ಮಾತಾಡ್ತಾ ಇದೆ ಇವತ್ತು. ಮೈಸೂರು ಮೂಡ ಕೇಸ ಇಟ್ ಇಸ್ ದ ಟಾಕ್ ಆಫ್ ದ ನೇಷನ್.